ಬೆಳಗಾವಿಯಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯ ಮುಂದೆ ಪ್ರತಿಭಟನೆ. ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ವಾಲ್ಮೀಕಿ ನಾಯಕ ಸಮಾಜದಿಂದ ಪ್ರತಿಭಟನೆ ನಡೆದಿದೆ. ಸಮಾಜಕ್ಕೆ ಸಿಕ್ಕಿರುವ 7 ಮೀಸಲಾತಿಗೆ ತಳಬುಡವಿಲ್ಲ. ಮೀಸಲಾತಿಗೆ ಶಾಸನಬದ್ಧ ಮಾನ್ಯತೆ ಕೊಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮೀಸಲಾತಿ ರಕ್ಷಣೆಗೆ ಶೆಡ್ಯೂಲ್ 9ಕ್ಕೆ ಸೇರಿಸಬೇಕು. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವಂಚನೆ ಮಾಡುತ್ತಿರುವ ಸರ್ಕಾರಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾತಿಯನ್ನು ವಂಚನೆ ಮಾಡುತ್ತಿರುವ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಸಮಾಜದ ಸಂಶೋಧನೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಮಾನಸಿಕ ವೇತನ, ಕಾಲೇಜು ವಿದ್ಯಾರ್ಥಿಗಳ ಪ್ರೋತ್ಸಾಹಧನ, ಸಹಾಯಧನ ಬಿಡುಗಡೆ ಮಾಡಬೇಕು. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಗೆ ಜನಾಂಗದ ಅಭಿವೃದ್ಧಿಗಾಗಿ 15,000 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಕರ್ನಾಟಕದಲ್ಲಿ ಬುಡಕಟ್ಟು ವಿವಿ ಸ್ಥಾಪನೆ ಮಾಡಿ ಸಂಶೋಧನೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದರು. ಏನು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಮೀಸಲ ಕ್ಷೇತ್ರದಲ್ಲಿ ಗೆದ್ದಿರುವಂಥ 15 ಶಾಸಕರುಗಳ ಮನೆ ಮುಂದೆ ಸಾಂಕೇತಿಕ ಧರಣಿಗಳನ್ನು ಹಮ್ಮಿಕೊಂಡಿದ್ದೀವಿ ಉತ್ತರ ಕರ್ನಾಟಕದ ವಾಲ್ಮೀಕಿ ನಾಯಕರ ಸಮಾಜ ವತಿಯಿಂದ. ಕಾರಣ, ಪರಿಶಿಷ್ಟ ಪಂಗಡದ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಹಾಗೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ಹಿಂದುಳಿದ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಕೋಲಿ ಕಬ್ಬಲಿಗ ಸಮಾಜದವರು ನಕಲಿ ಜಾತಿ ಪ್ರಮಾಣ ಪತ್ರ 2.5 ಲಕ್ಷ ಈ ರಾಜ್ಯದಲ್ಲಿ ಪಡೆದಿದ್ದಾರೆ. ಅದನ್ನು ಇವತ್ತು ರಾಜ್ಯ ಸರ್ಕಾರ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ. ಹಾಗೆ ಮತ್ತು ನಮ್ಮ ಪರಿಶಿಷ್ಟ ಪಂಗಡದ ಮೀಸಲಾತಿಯಲ್ಲಿ ಗೆದ್ದಿರುವಂಥ 15 ಮಂದಿ ಶಾಸಕರುಗಳು ಶಾಸನ ಸಭೆಯಲ್ಲಿ ಧ್ವನಿ ಎತ್ತಿ ಈ ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆಗಟ್ಟುವಲ್ಲಿ ವಿಫಲರಾಗಿರೋಂಥ ಒಂದು ಕಾರಣಕ್ಕಾಗಿ ಶಾಸಕರೇ ಶಾಸನ ಸಭೆಯಲ್ಲಿ ಧ್ವನಿ ಎತ್ತಿ ಮಾತಾಡಿ ಅಂತೇಳಿ ಅವರ ಮನೆ ಬಾಗಿಲಿಗೆ ಬಂದು ಇವತ್ತು ಧರಣಿ ಮಾಡೋದ್ರ ಮುಖಾಂತರ ನಮಗೆ ನ್ಯಾಯ ಪಡ್ಲಿಕ್ಕೆ ನಾವು ಬಂದಿದ್ದೀವಿ ಸರ್. ಈಗಾಗಲೇ ನಾವು ಅನೇಕ ಎಲ್ಲ ಶಾಸಕರ ಮನೆ ಮುಂದೆ ಧರಣಿ ಮಾಡಿ ಅವರಿಗೆ ಈಗಾಗಲೇ ಹೇಳಿದ್ದೀವಿ. ಪರಿಶಿಷ್ಟ ಪಂಗಡದ ಸಾಂವಿಧಾನಿಕ ಹಕ್ಕುಗಳಲ್ಲಿ ಈ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಇರತಕ್ಕಂಥ 11,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಉಪಯೋಗಿಸ್ಕೊಂಡು ಇವತ್ತು ನಮ್ಮ ಮಕ್ಕಳಿಗೆ, ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ, ಪ್ರೈಸ್ ಮನಿ ಇಲ್ಲ, ಆಮೇಲೆ ಯೂನಿವರ್ಸಿಟಿಗಳಿಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಸಿಕ ವೇತನಗಳಿಲ್ಲ, ಹಾಗೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸಹಾಯಧನಗಳಿಲ್ಲ, ಇವೆಲ್ಲ ನಿಂತೋಗಿವೆ. ಹಾಗಾಗಿ ನಮ್ಮ ಪರಿಶಿಷ್ಟ ಪಂಗಡದ ಶಾಸಕರುಗಳು ಇವತ್ತು ವಿಫಲರಾಗ್ಯಾರ. ಆ ವಿಫಲರಾದ ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳಿಂದ ವಸತಿ ಶಾಲೆಗಳು ತಪ್ತಾ ಇದ್ದಾವ. ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಇರ್ತಕ್ಕಂಥ MBBS ಸೀಟುಗಳು, ಕೃಷಿ ಸೀಟುಗಳು, ಇಂಜಿನಿಯರಿಂಗ್ ಸೀಟುಗಳು ಮತ್ತು ಅದಲ್ಲದೆ ವೆಟರ್ನರಿ ಸೀಟುಗಳು ಎಲ್ಲ ತಪ್ಪಿ ಹೋಗ್ತಾ ಇದ್ದಾವೆ. ಹಾಗಾಗಿ ಇದನ್ನು ತಕ್ಷಣವೇ ತಡೆಗಟ್ಟಬೇಕಂತೇಳಿ ನಮ್ಮ ಶಾಸಕರಿಗೆ ಏನು ಮನವರಿಕೆ ಮಾಡ್ಲಿಕ್ಕೆ ನಾವು ಬಂದಿದ್ವಿ. ಶಾಸಕರು ಬರುವಂಥ ಬಜೆಟ್ನಲ್ಲಿ ಧ್ವನಿ ಎತ್ತಬೇಕು. ಒಂದು ವೇಳೆ ಧ್ವನಿ ಎತ್ತದಿದ್ದರೆ ಪುನಃ ಅವರ ಮನೆ ಬಾಗಿಲಿಗೆ ಬಂದು ಜೈಲು ಬರೋ ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಮತ್ತು ಅಲ್ಲದೆ ಪರಿಶಿಷ್ಟ ಪಂಗಡದ 51 ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳು ಒಗ್ಗಟ್ಟಿನಿಂದ ಆಗ್ರಹಿಸ್ತೀವಿ. ಅದನ್ನು ಬಜೆಟ್ನಲ್ಲಿ ಮಾತಾಡಬೇಕಂತೇಳಿ ನಾವು ಒಕ್ಕಲಿನಿಂದ ಆಗ್ರಹಿಸ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ, ಹಿಂದಿನ BJP ಸರ್ಕಾರ ವಾಲ್ಮೀಕಿ ಸಮುದಾಯಕ್ಕೆ ಇದ್ದಂಥ 3% ಮೀಸಲಾತಿಯನ್ನು ನಮ್ಮ ಜಗದ್ಗುರುಗಳಾದಂಥ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹವನ್ನು ಮಾಡಿದ್ದರ ಫಲಪ್ರತಿಯಾಗಿ 7ಕ್ಕೆ ಏರಿಸಿ ಒಂದು ಆದೇಶವನ್ನು ಹೊರಡಿಸಿದರು. ಹಾಗೆಲ್ಲ ನಮ್ಮ ಸಮಾಜದ ಹೋರಾಟಗಳಿದ್ವು. ಅದನ್ನು 9th ಶೆಡ್ಯೂಲ್ನಲ್ಲಿ ಕೇಂದ್ರ ಸರ್ಕಾರ ಸೇರಿಸಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡಬೇಕಂತಂದಿದ್ರು. ಆದರೆ ಹೆಸರಿಗೆ ಮಾತ್ರ ಅದು 7% ಮೀಸಲಾತಿ ನಮ್ಮ ಸರ್ಕಾರ ಕೊಟ್ಟು ಕಣ್ವರಿಸುವಂಥ ಕೆಲಸ ಮಾಡಿತ್ತು. ಅದಕ್ಕೆ ಈಗಾಗಲೇ ಏನಾಗಿದೆ ಅಂತಂದ್ರೆ 7% ಮೀಸಲಾತಿ ಅದನ್ನು ಹೈಕೋರ್ಟ್ಗೆ ಹೋಗಿ ಕೆಲವೊಂದು ಜನ ತಡೆ ತಂದಿದ್ದರ ಹಿನ್ನೆಲೆಯಲ್ಲಿ ಹೆಂಗೆ ಯಥಾಸ್ಥಿತಿ 3% ಅದು ನ್ಯಾಯಬದ್ಧವಾಗಿ 3% ಇದೆ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದರು, ಅದನ್ನು ನಮ್ಮ ಸಮಾಜಕ್ಕೆ ಕಣ್ಣಿಗೆ ಮಣ್ಣೆರಚಿ ಅದನ್ನು ಬೇರೆ ಜಾತಿಯವ್ರಿಗೆ ಕೂಡ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಬೇರೆ ಜಾತಿಯವರನ್ನು ಕಾನೂನು ಬಾಹಿರವಾಗಿ ಸೇರಿಸ್ತಕ್ಕಂಥ ಏನು ಕೆಲಸ ಮಾಡಿದರು. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯವನ್ನು ಇವತ್ತು ಕಾಡ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಕಲಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ, ಜಾತಿ ಪ್ರಮಾಣ, ನಮ್ಮ ಜಾತಿ ಹೆಸರಿನ ಮೇಲೆ ಬೇರೆಯವರು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ಪಡಿತಾ ಇದ್ದಾರೆ. ನಕಲಿ ಜಾತಿ ಪ್ರಮಾಣ ಪತ್ರಗಳ ಹೆಚ್ಚಳ ಈಗಾಗಲೇ ಬಹಳಷ್ಟಾಗಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿಕೊಂಡು ನಮಗೆ ಅನ್ಯಾಯ ಆಗಿದೆ, ಈ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ನಮ್ಮ ಮರ್ಯಪ್ಪ ನಾಯಕ್ ಮಗ್ದಂಪುರ್ ಮತ್ತು ಶ್ರವಣ್ ಕುಮಾರ್ ನಾಯ್ಕನ್ನವರು ಇವರೆಲ್ಲ ಒಂದು ತಂಡ ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದರ ಹಿನ್ನೆಲೆಯಲ್ಲಿ ಆಯಾ ನಮ್ಮ ಶಾಸಕರ ಏನು ಒಂದು 15 ಮೀಸಲು ಕ್ಷೇತ್ರಗಳಿವೆ. ವಾಲ್ಮೀಕಿ ಸಮುದಾಯದ 15 ಜನ MLAಗಳಿದ್ದಾರೆ. ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಈ ಜನಪ್ರತಿನಿಧಿಗಳ ಮನೆ ಮುಂದೆ ಈಗಾಗಲೇ ಹೋರಾಟದ ಕೊನೆ ಹಂತವಾಗಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಯಮಕರ್ನಮಡಿ ಕ್ಷೇತ್ರದ ಅವರೊಬ್ಬ ಬೇಡಿಕೆಗಳು ಏನೇನಿದಾವೆ ಸರ್? ನಮ್ಮ ಮುಖ್ಯವಾಗಿ ಬೇಡಿಕೆ ಇರತಕ್ಕಂಥದ್ದು ನಕಲಿ ಜಾತಿ ಪ್ರಮಾಣ ಪತ್ರ
ಪತ್ರಗಳನ್ನು ಕಟ್ಟುನಿಟ್ಟಾಗಿ ತಡೆ ಹಿಡಬೇಕು. ಅದನ್ನು ರದ್ದು ಈಗಾಗಲೇ ಲಕ್ಷಾಂತರ ಜನ ಅದನ್ನು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ಅವರ ತಳವಾರ ಹೆಸರಿನ ಮೇಲೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ಏನು ಲಕ್ಷಾಂತರ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿದ್ದಾರೆ ಅವರು ರಾಜ್ಯ ಸರ್ಕಾರ ಕೂಡಲೇ ಅವುಗಳನ್ನು ರದ್ದು ಮಾಡಬೇಕು. ಮತ್ತು ಯಾರ ಅಧಿಕಾರಿಗಳನ್ನು ಅವನು ಇಶ್ಯೂ ಮಾಡ್ಯಾರ, ಸರ್ಟಿಫಿಕೇಟ್ಗಳನ್ನು ಕೊಟ್ಟಾರ, ಅಧಿಕಾರಿಗಳ ಮೇಲೆ FIR ಆಗಬೇಕು. ಮತ್ತು ಏನು ಈಗ ಬಡ್ತಿ ಆ ತಳವಾರ ಹೆಸರಿನ ಮೇಲೆ ಕೆಲವೊಂದು ಜನ ಈ ಕೆಲವೊಂದು ಕಡೆ ಗೊಂಡ ಏನು ತಗೊಂಡು ಈ ಮೀಸಲ ಅಥವಾ ಉದ್ಯೋಗಗಳಲ್ಲಿ ಬಡ್ತಿಗಳನ್ನು ತೆಗೆದುಕೊಂಡಿದ್ದಾರೆ, ಅವೆಲ್ಲ ರದ್ದಾಗಬೇಕು. ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಶಿಸ್ತು ಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೋರಿನ ಬೇಡಿಕೆ. ಇವತ್ತು ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.